ಹರಿ ಓಂ ಯೋಂತಃ ಪ್ರವಿಶ್ಯ ಮವಾಚಮಿಮಾಂ ಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಪುಣ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಧನುಭಾವಾದೇಡಮೋ ಗೋಪಿವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि धत्तां सन्निधिं मानसे च तपो विद्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्या पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रीतसविद्यावादशालिनः इष्टदान् कष्टहर्त्रेन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ದೇಹದಲ್ಲಿ ಜೀವನ ಪರಿಮಾಣವನ್ನು ದಾಸರು ಪುರಾಣದ ಹಿನ್ನೆಲೆಯ ವ್ಯವಸ್ಥೆಯಲ್ಲಿ ನಮ್ಮ ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಜೀವನ ಒಂದು ಪರಿಮಾಣ ದೇಹದಲ್ಲಿ ಇರ್ತದೆ. ಅವನು ಯಾವುದೇ ಶರೀರಸ್ಥನಾಗಿದ್ದರೂ ಕೂಡ ಆ ಶರೀರದಲ್ಲಿ ಭಗವಂತ ಜೀವನ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಅವನಿರ್ತಾನೆ ಎಂಬ ವಿಚಾರವನ್ನು ನಮಗೆ ಪುರಾಣದ ಹಿನ್ನೆಲೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ ಆ ಭಗವಂತ ಶರೀರದಲ್ಲಿ ಎಲ್ಲ ಶರೀರದಲ್ಲಿ ಬೇರೆ ಬೇರೆ ಜೀವರಾಶಿಗಳ ವ್ಯವಸ್ಥೆಯಲ್ಲಿ ಭಗವಂತ ಇರ್ತಾನೆ. ಅದರಲ್ಲಿ ಅನಂತರೂಪದಿ ಯಾವ ಅವಯವಗಳಲ್ಲಿ ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವ ಅಂತ ದಾಸರು, ಜಗನ್ನಾಥ ದಾಸರು ಇದರ ವಿಮರ್ಶೆಯನ್ನು ಮಾಡ್ತಾರೆ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಇಡೀ ದೇಹಾಂಗುಷ್ಟ ಮಿತೋ ದೇಹೇ ಜೀವಾಂಗಿಷ್ಟ ಮಿತೋ ಹೃದಿ ಜೀವಸ್ಥಿತ ವಿಜ್ಞೇಯೋ ಜೀವಾತ್ ಭೇದೇನ ಮುಕ್ತಯೇ ಅಂತ ಕಾಠಗೋಪನಿಷತ್ತಿನ ಮಾತನ್ನ ಉದ್ಧಾರ ಮಾಡ್ತಾರೆ. ಕಾಠಗೋಪನಿಷತ್ತಿನಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ಯಾವ ಯಾವ ಪರಿಮಾಣದಲ್ಲಿ ಇರ್ತಾನೆ ಅಂತ ಕೇಳಿದ್ರೆ, ಆ ಜೀವನ ಅಂಗುಷ್ಟದ ಆ ತುದಿ ಅದರಲ್ಲಿರತಕ್ಕಂತಹ ರೂಪ, ಇನ್ನು ಜೀವನ ಅಂಗುಷ್ಟದಲ್ಲಿರತಕ್ಕಂತಹ ರೂಪ, ಇನ್ನು ಜೀವನ ಒಂದು ಪ್ರಾದೇಶ, ಈ ರೂಪದಿಂದಾಗಿ ಭಗವಂತ ಸಕಲ ಜೀವರಾಶಿಗಳಲ್ಲಿ ತಾನು ಇದ್ದುಕೊಂಡು ವ್ಯಾಪಿಸಿಕೊಂಡು ತಾನು ದೇಹ ಎಲ್ಲ ಜೀವರಾಶಿಗಳ ಕಾರ್ಯವನ್ನು ಮಾಡಿಸ್ತಾನೆ ಎಂಬಂತಹ ವಿಚಾರವನ್ನು ದಾಸರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಆ ಭಗವಂತನ ರೂಪದ ವಿಚಾರವನ್ನು ನಾವು ದೇಹದಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕು. ಎಲ್ಲಿರ್ತಾನೆ ಅಂತ ಕೇಳಿದ್ರೆ, ಹೃತ್ಕರ್ಣಿಕಾ ಸ್ಥಿತಂ ಮಧ್ಯಂ ಅಂತ ಹೃದಯದ ಮಧ್ಯಭಾಗದಲ್ಲಿ ಭಗವಂತನಿರ್ತಾನೆ ಅಂತ ಹೇಳ್ತಾರೆ. ಆ ಹೃದಯದ ಕರ್ಣಿಕ ಏನು ಮಧ್ಯಭಾಗದಲ್ಲಿ ಭಗವಂತನ ಆವಾಸ ಸ್ಥಾನ ಇರ್ತದೆ. ಆ ರೂಪದಲ್ಲಿ ಅಲ್ಲಿ ಭಗವಂತ ಆ ಬಿಂಬರೂಪಿಯಾಗಿ ಭಗವಂತನಿರ್ತಾನೆ. ಅದರ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ. ಬಿಂಬ ಜೀವಾಂಗುಷ್ಠ ಮಾತ್ರದಿ
ಇಂಬುಗೊಂಡಿಹ ಸರ್ವರುಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರೀತಗೆ ಓವಿದರು ವಿಶ್ವಂಭರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿ ಬಲ್ಲ ವಿಭುಧರಿಗೆ. ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಯಾರನ್ನ ಅನುಗ್ರಹ ಮಾಡ್ತಾನೆ ಅಂತ ಕೇಳಿದ್ರೆ ಬಿಂಬ ಜೀವಾಂಗುಷ್ಠ, ಎಲ್ಲ ಜೀವರಾಶಿಗಳ ಬಿಂಬಸ್ಥಾನೀಯನಾಗಿರ್ತಾನೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷಮದ್ದೋಷಂ ವಿರೇಚಯ ನಮೋಸ್ತುತೆ ಅಂತ ನಾವು ಆ ನಾರಾಯಣ ರೂಪಿಯಾಗಿರತಕ್ಕಂತಹ ಭಗವಂತನನ್ನ ಚಿಂತನೆ ಮಾಡ್ತೇವೆ. ಬಿಂಬೋಸಿ, ಯಾರು ನಮಗೆ ಬಿಂಬಸ್ಥಾನೀಯ ಅಂತ ಕೇಳಿದ್ರೆ ಭಗವಂತ. ನಾವೆಲ್ಲರೂ ಕೂಡ ಅವನಿಗೆ ಪ್ರತಿಬಿಂಬರಾಗಿ ನಾವು ಇರ್ತೇವೆ. ಅಂತಹ ಬಿಂಬಸ್ಥಾನೀಯನಾಗಿರತಕ್ಕಂತಹ ಭಗವಂತ ಎಲ್ಲ ಜೀವರಾಶಿಗಳ ಅಂಗುಷ್ಟ ಪರಿಮಾಣದಲ್ಲಿ ತಾನು ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ತಾನು ನೆಲೆಸಿಕೊಂಡು ದೇಹ ಚಲನವಲನೆ ಆಗಬೇಕು ಅಂತಾದರೆ ಅದರಲ್ಲಿ ಒಂದು ಶಕ್ತಿ ಬೇಕು. ಇಲ್ಲದಿದ್ದರೆ ದೇಹದಲ್ಲಿ ಆ ಒಂದು ಚೇತನ ಶಕ್ತಿ ಹೊರಟು ಹೋಯಿತು ಅಂತಾದರೆ ಆವಾಗ ದೇಹ ಅಂತ ಹೇಳೋದಿಲ್ಲ, ಅದನ್ನು ಮತ್ತೆ ಶವ ಅಂತ ಕರೀತಾರೆ. ಯಾವಾಗ ದೇಹದಲ್ಲಿ ಚೈತನ್ಯ ನಾಮಕನಾಗಿ ಭಗವಂತ ಚೇತನ ಸ್ವರೂಪಿಯಾಗಿರತಕ್ಕಂತಹ ಭಗವಂತ ನಿರ್ತಾನೋ ಅಲ್ಲಿಯ ತನಕ ದೇಹ ಅಂತ ಅನಿಸಿಕೊಂಡಿರ್ತದೆ. ಅದಾದ ಮೇಲೆ ಆ ದೇಹ ಅದು ಶವವಾಗಿರ್ತದೆ. ಆದ್ದರಿಂದ ಆ ಭಗವಂತ ಹೃತ್ಕಮಲ ನಿವಾಸಿನಿಯಾಗಿ ಇರ್ತಾನೆ. ಇದ್ದುಕೊಂಡು ಏನು ಮಾಡ್ತಾನೆ? ಬಿಂಬ ಜೀವಾಂಗುಷ್ಠ ಮಾತ್ರದಿ ಇಂಬುಗೊಂಡಿಹ ಸರ್ವರುಳು. ಭಗವಂತ ಸರ್ವ ಜೀವರಾಶಿಗಳಲ್ಲಿ, ಕೇವಲ ಒಂದು ಜೀವರಲ್ಲಿ ಮಾತ್ರ ಅಲ್ಲ, ಇಡೀ ಸಕಲ ಚೇತನ ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಚೇತನವಾಗಿರತಕ್ಕಂತಹ ಪದಾರ್ಥಗಳು ಅಂತ ಯಾವುದೆಲ್ಲಿದೆಯೋ ಆ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ತಾನು ಒಂದು ರೂಪದಿಂದಾಗಿ ಅದರಲ್ಲಿ ಇರ್ತಾನೆ. ಇದ್ದುಕೊಂಡು ಅವನಿಗೆ ಆ ಸೂಕ್ಷ್ಮಾಂಬರದಿ ಹೃದಯದಲ್ಲಿ ಒಳಗಿರತಕ್ಕಂತಹ ಆಕಾಶ, ಹೃತ್ಕಮಲದಲ್ಲಿ ನಾವು ಅವಕಾಶವನ್ನು ಕೊಡಬೇಕು. ಈ ಹೃದಯದಲ್ಲಿ ಅವಕಾಶವನ್ನು ಯಾರಿಗೆ ಕೊಡಬೇಕು ಅಂತ ಕೇಳಿದ್ರೆ, ಯಾರೇ ಇದ್ದರೆ ಈ ದೇಹ ಒಂದು ಪರಿಪೂರ್ಣವಾಗಿರ್ತದೋ ಅವನಿಂದಾಗಿ. ಅದರಲ್ಲಿ ಭಗವಂತ ವಿಶ್ವನಾಮಕನಾಗಿ ಭಗವಂತ ನಿರ್ತಾನೆ. ಅಂತಹ ಭಗವಂತನನ್ನು ನಾವು ವಿಶ್ವ ಎಂಬಂತಹ ಹೆಸರಿನಿಂದಾಗಿ ಕಲ್ಪನೆ ಮಾಡಿಕೊಂಡು ಆ ಸೂಕ್ಷ್ಮವಾಗಿರತಕ್ಕಂತಹ ಆಕಾಶದಲ್ಲಿ ಭಗವಂತ ನೆಲೆಸಿರ್ತಾನೆ. ಅವನನ್ನು ಏನು ಮಾಡ್ತಾರೆ ಜ್ಞಾನಿಗಳು? ಅವನನ್ನು ಯಾರು ಏನು ಕರೀತಾರೆ ಅಂತ ಕೇಳಿದ್ರೆ, ಎಂಬ ರೀತಿಗೆ ಕೋವಿದರು ವಿಶ್ವಂಭರಾತ್ಮಕ. ಭಗವಂತ ವಿಶ್ವಂಭರ ಅಂದರೆ ವಿಶ್ವಂ ಬಿಭರ್ತಿ. ಅನೇನ ವಿಶ್ವಂ ಬಿಭರ್ತಿ, ಅನಯ ವಿಶ್ವಂ ಬಿಭರ್ತಿ ಎರಡೂ ಕೂಡ ನಾವು ಹೇಳ್ಬೋದು. ಅನಯ, ಇವನಿಂದಾಗಿ ವಿಶ್ವವು ಧರಿಸಲ್ಪಟ್ಟಿದೆ, ಆದ್ದರಿಂದ ಅವನು ವಿಶ್ವಂಭರ. ಯಾರಿಂದ ವಿಶ್ವನಾಮಕ ಅಂದರೆ ಇಡೀ ಜಗತ್ತು ಧರಿಸಲ್ಪಟ್ಟಿದೆಯೋ ಅವನು ವಿಶ್ವಂಭರ ಅಂತ. ಅಂತಹ ಭಗವಂತ ಇಡೀ ದೇಹವನ್ನ, ಜೀವರನ್ನ, ಜಗತ್ತನ್ನ ತಾನು ಧಾರಣೆ ಮಾಡಿಕೊಂಡು ಅವನನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ ವಿಶ್ವಂಭರಾತ್ಮಕ ಪ್ರಾಜ್ಞ. ಭಗವಂತನನ್ನ ಪ್ರಾಜ್ಞ ಅಂತ ಕರೀತಾರೆ. ಏಕೆ ಪ್ರಾಜ್ಞ ಅಂತ ಕರೀತಾರೆ ಅಂತ ಕೇಳಿದ್ರೆ, ನಾವು ಮಲಗಿದ ಸಂದರ್ಭದಲ್ಲಿ ದೇಹದ ಎಲ್ಲ ಅವಯವಗಳು ಕೂಡ ಅದು ಏನಾಗ್ತದೆ ಅಂತ ಕೇಳಿದ್ರೆ ಸುಪ್ತಾವಸ್ಥೆಗೆ ಹೋಗಿಬಿಡ್ತವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಇಂದ್ರಿಯಗಳು ಕೂಡ ಏನಾಗಿರ್ತವೆ, ಅದು ಸುಪ್ತಿಯವಸ್ಥೆಯನ್ನು ಪಡೆದುಕೊಂಡಿರ್ತದೆ. ಅಂದರೆ ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಜ್ಞಾನ ಬರೋದಿಲ್ಲ.
ಮತ್ತೆ ಪ್ರಾಜ್ಞ ಅಂದರೆ ಭಗವಂತ ಪ್ರಾಜ್ಞನಾಮಕನಾಗಿರ್ತಕ್ಕಂತಹ ಭಗವಂತನ ಆಲಿಂಗನೆಗೆ ಒಳಗಾಗಿ ನಮ್ಮನ್ನ ಗಾಢವಾಗಿ ಜೀವನನ್ನ ಗಾಢವಾಗಿ ಆಲಿಂಗನೆ ಮಾಡ್ತಾನೆ ಪ್ರಾಜ್ಞನಾಮಕನಾಗಿರತಕ್ಕಂತಹ ಭಗವಂತ. ಆ ಪ್ರಾಜ್ಞನಾಮಕನಾಗಿರತಕ್ಕಂತಹ ಭಗವಂತನ ಆಲಿಂಗನಕ್ಕೆ ಒಳಗಾಗಿ ದೇಹ ತನ್ನ ಎಲ್ಲ ಪೂರ್ತಿಯಾಗಿರತಕ್ಕಂತಹ ಹೊರಗಿನ ಬಾಹ್ಯ ಪ್ರಪಂಚ ಜ್ಞಾನವನ್ನ ಮರೆತಿರ್ತಾನೆ. ಅದಾದ ಮೇಲೆ ಅವನನ್ನ ಆ ಭಗವಂತನನ್ನ ಈ ರೀತಿಯಾಗಿ ಏನು ದೇಹನನ್ನ ಜೀವನನ್ನ ಆಲಿಂಗನ ಮಾಡಿರ್ತಾನೆ. ಅವನನ್ನ ಜ್ಞಾನಿಗಳು ಕರೆಯುವಂತಹ ಹೆಸರೇನು ಅಂತ ಕೇಳಿದ್ರೆ ವಿಶ್ವಂಭರ, ಆತ್ಮ, ಪ್ರಾಜ್ಞ ಇತ್ಯಾದಿ ಬೇರೆ ಬೇರೆ ಹೆಸರಿನಿಂದ ಅವನನ್ನ ಕರೆಯುತ್ತಾರೆ. ಈ ರೀತಿಯಾಗಿ ಅವನು ಇರತಕ್ಕಂಥವನು ಭಗವಂತ. ಎಲ್ಲ ಸಜ್ಜನರನ್ನ ಭಗವಂತ ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ಹೇಳುತ್ತಾರೆ. ಇಲ್ಲಿ ಭಗವಂತನ ರೂಪವನ್ನು ನಾವು ತಿಳ್ಕೊಳ್ಳಿಕ್ಕೆ ವೇದವ್ಯಾಸರ ಸೂತ್ರವನ್ನು ಸ್ವಲ್ಪ ನಾವು ಅವಲೋಕನ ಮಾಡಿಕೊಳ್ಬೇಕು. ಏನು ಅಂತ ಕೇಳಿದ್ರೆ ದಹರ ಉತ್ತರೇಭ್ಯ ಅಂತ ಒಂದು ಸೂತ್ರವನ್ನ ವ್ಯಾಸರು ಹೇಳುತ್ತಾರೆ. ದಹರ ಸ್ಥಿತನಾಗಿರ್ತಕ್ಕಂತಹ ಎಲ್ಲಿ ಆ ಭಗವಂತ ದಹರ ಶಬ್ದಕ್ಕೆ ವಿಷ್ಣು ಅಂತ ಅರ್ಥವನ್ನ ಮಾಡಿಕೊಂಡು ಆ ದಹರ ಅಸ್ಮಿನ್ ಅಂತರೇ ಆಕಾಶೆ ಅಸ್ಮಿನ್ ಉದಸ್ತ ಅನ್ವೇಷ್ಟವ್ಯಂ. ಯಾರು ಈ ಅವಕಾಶದಲ್ಲಿ ಇರತಕ್ಕಂಥವನು, ಹೃದಯಾಕಾಶದಲ್ಲಿರತಕ್ಕಂತಹ ವ್ಯಕ್ತಿ ಯಾರು, ಆ ಅದ್ಭುತವಾಗಿರತಕ್ಕಂತಹ ಚೇತನ ಯಾರು ಎಂಬುದನ್ನ ವ್ಯಾಸರು ಸೂತ್ರದಲ್ಲಿ ಅದನ್ನ ಹೇಳ್ತಾರೆ. ಅದೇ ವಿಚಾರವನ್ನ ದಾಸರು ಕೂಡ ಭಗವಂತನ ವಿಚಾರಕವಾಗಿ ದೇಹದಲ್ಲಿರತಕ್ಕಂತಹ ಹೃದಯದ ಆಕಾಶದಲ್ಲಿರತಕ್ಕಂತಹ ಭಗವಂತನ ವಿಚಾರವಾಗಿ ಹೇಳ್ತಾರೆ. ಹೀಗೆ ಎಲ್ಲ ಸಕಲ ಜೀವರುಗಳ ಹೃದಯದ ಒಳಗಡೆ ತಾನಿದ್ದುಕೊಂಡು ಜೀವರನ್ನ ಪರಿಪಾಲನೆ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಇರತಕ್ಕಂತಹದ್ದು ಭಗವಂತನಿಗೆ. ಇದನ್ನ ಜ್ಞಾನಿಗಳು ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಒಂದು ಶಕ್ತಿ, ಆ ಭಗವಂತ ಎಂಬ ಶಕ್ತಿ ಇಲ್ಲ ಅಂತಾದರೆ ಈ ಶರೀರದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯಾಗಿರತಕ್ಕಂತಹ ಕಾರ್ಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಆ ಶರೀರದಲ್ಲಿ ಇರತಕ್ಕಂಥವನು ಅದು ಭಗವಂತ ಅಂತ ಎಂಬುದಾಗಿ ಅದನ್ನ ದಾಸರು ಹೇಳ್ತಾರೆ. ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನ ದೇಹಾಂಗುಷ್ಟಮಿತೋ ದೇಹೇ ಜೀವಾಂಗುಷ್ಟಮಿತೋ ಹೃದಯ ಜೀವಸ್ಯ ಸುತ ವಿಜ್ಞೇಯ ಜೀವಾದ್ ಭೇದೇನ ಮುಕ್ತಯೇ. ಜೀವನಿಗಿಂತ ಭಿನ್ನನಾಗಿರತಕ್ಕಂಥವನು ಭಗವಂತ ಅಂತ. ಯಾಕೆಂದ್ರೆ ಜೀವ ಮತ್ತೆ ಭಗವಂತ ಒಂದೇ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಜೀವನಿಗಿಂತ ಅತ್ಯಂತ ಪ್ರತ್ಯೇಕನಾಗಿ ಭಿನ್ನನಾಗಿರ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಜೀವ ಹೃತ್ಕಮಲದಲ್ಲಿರ್ತಕ್ಕಂಥವನು ಯಾರು? ಜೀವನ ಕಮಲದ ಆ ಹೃದಯ ಕಮಲದ ಮಧ್ಯದಲ್ಲಿ ನಿವಾಸಿಯಾಗಿರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಜೀವ ಹೃತ್ಕಮಲಸ್ಯೈವ ಕರ್ಣಿಕಾಯಾಂ ರಮಾಪತಿ ಜೀವಾಂಗುಷ್ಟ ಪ್ರಮಾಣೇನ ವರ್ತದೆ ಹ್ಯಾತ್ಮನಾತ್ಮವಾನ್. ಇಡೀ ಆತ್ಮನಾಮಕನಾಗಿ, ಆತ್ಮ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ ಹೇಳ್ತಾರೆ. ಇಲ್ಲಿ ಇಡೀ ಜಗತ್ತಿನ ಸ್ವಾಮಿಯಾಗಿ, ಅದೇ ರೀತಿಯಾಗಿ ಆ ಹೃದಯ ಆಕಾಶದಲ್ಲಿ ಇರತಕ್ಕಂಥವನಾಗಿ ಎಲ್ಲರ ಯಾರು ಇದನ್ನು ತಿಳ್ಕೊಳ್ತಾರೆ ಅಂತ ಕೇಳಿದ್ರೆ ಸಾತ್ವಿಕರಾದವರು ಮಾತ್ರ ಇದನ್ನು ತಿಳ್ಕೊಳ್ತಾರೆ ಅಂತ. ಇಲ್ಲದಿದ್ದರೆ ಈ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಈ ಹೃದಯದ ಕಮಲದ ಮಧ್ಯದಲ್ಲಿರ್ತಕ್ಕಂಥವನು ಹೃತ್ಕರ್ಣಿಕಾಸಿತಂ ಅಧೋಮುಖಂ ಹೃತ್ಕಮಲಂ ವಾಯುಬೀಜೇನ ಚೋನ್ಮುಖಂ ಇತ್ಯಾದಿ ಮಾತುಗಳನ್ನೆಲ್ಲ ಆಚಾರ್ಯ ಮಧ್ವರು ತದ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಅಧೋಮುಖಂ ಹೃತ್ಕಮಲಂ ವಾಯುಬೀಜೇನ ಚೋನ್ಮುಖಂ
ಹೃದಯ ಕಮಲದಲ್ಲಿರತಕ್ಕಂತಹ ಏನು ಆ ಕಮಲ ಅದು ಬಾಡಿರ್ತದೆ. ಅದನ್ನು ಅರಳಿಸಬೇಕು ಅಂತಾದರೆ ಭಗವಂತನ ವಾಯುಬೀಜದಿಂದಾಗಿ ಅದನ್ನು ನಾವು ಉದ್ಬೋಧನೆಗೊಳಿಸಬೇಕು ಎಂಬಂತಹ ವಿಚಾರವನ್ನು ಆಚಾರ್ಯ ಮಧ್ವರು ಕೂಡ ಇದನ್ನು ತಿಳಿಸಿಕೊಡ್ತಾರೆ. ಹೀಗೆ ಅತ್ಯಂತ ವಿಸ್ತೃತವಾಗಿರತಕ್ಕಂತಹ ವಿಚಾರವನ್ನು ಭಗವಂತ ಇರ್ತಾನೆ ಅಂತ ಎಂಬಂತಹ ವಿಚಾರವನ್ನು ಹೇಳಿದರು. ಅದಾದ ಮೇಲೆ ಭಗವಂತ 36,000 ಅಂದರೆ 72,000 ನಾಡಿಗಳಲ್ಲಿ ಭಗವಂತ ಇರ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ಯಾವ ರೀತಿಯಾಗಿರ್ತಾನೆ ಅಂತ ಕೇಳಿದರೆ ಪುರುಷನಾಮಕ ಸರ್ವಜೀವರುಳು ಇರುವ ದೇಹಾಕಾರ ರೂಪದಿ ಕರಣನಿಯಾಮಕ ರಸೀಕ ಪ ಇಂದ್ರಿಯಗಳಲ್ಲಿ ತುರಿಯ ನಾಮಕ ವಿಶ್ವ ತಾ 12 ಬೆರಳು ಉಳಿದುತ್ತವಾಂಗದಿ 2,70,000 ನಾಡಿಯೊಳಿಪ್ಪ. ಭಗವಂತ 72,000 ನಾಡಿಗಳಲ್ಲಿ ಭಗವಂತನಿರ್ತಾನೆ. 36,000 ಬಲಭಾಗದಲ್ಲಿ, 36,000 ಎಡ. ಹೀಗೆ ಒಟ್ಟು ದೇಹದಲ್ಲಿರತಕ್ಕಂತಹ ನಾಡಿಗಳ ಸಂಖ್ಯೆ ಅದು 72,000. ಈ 72,000 ನಾಡಿಗಳಲ್ಲಿ ಭಗವಂತನ ಸನ್ನಿಧಾನವನ್ನು ಕಲ್ಪನೆ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಅವರ ದೇಹ ಆಯಾ ಆಕಾರದಿಂದ ಆಯಾ ರೂಪದಿಂದ ಭಗವಂತ ಇರ್ತಾನೆ. ಎಲ್ಲ ಶರೀರದಲ್ಲಿ ಭಗವಂತ ನಿಯಾಮಕತ್ವೇನ ಇರ್ತಾನೆ ಅಂತ ಹೇಳ್ತಾರೆ. ಯಾವುದೆಲ್ಲ ಶರೀರಗಳಿದೆಯೋ, ಪುರುಷ ಶರೀರ ಆಗಲಿ, ಸ್ತ್ರೀ ಶರೀರ ಅಂತ ಅನಿಸಿಕೊಳ್ಳಿ, ಅಥವಾ ಪ್ರಾಣಿ ಶರೀರ ಆಗಿರಲಿ, ಅಥವಾ ಇನ್ನಿತರ ಯಾವ ಶರೀರಗಳು ಬೇಕಾದರೂ ಆಗಿರಲಿ, ಎಲ್ಲ ಶರೀರದಲ್ಲಿಯೂ ಕೂಡ ಭಗವಂತ ಆಯಾಯ ರೂಪದಿಂದಾಗಿ ಆಯಾಯ ಆಕಾರದಿಂದಾಗಿ ಭಗವಂತ ನಿರ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಭಗವಂತ ಪುರುಷನಾಮಕ ಸರ್ವ ಜೀವರುಳು ಎಲ್ಲ ಜೀವರಲ್ಲಿಯೂ ಕೂಡ ತಾನಿರ್ತಾನೆ. ಆಯಾಯ ದೇಹ, ಆಯಾಯ ಆಕಾರ. ಭಗವಂತನಿಗೆ ಇದೇ ಆಕಾರ ಅಂತ ಏನಿಲ್ಲ. ತಾನು ಯಾವುದೇ ರೀತಿಯಾಗಿರತಕ್ಕಂತಹ ಆಕಾರವನ್ನು ಕೂಡ ಪಡ್ಕೊಳ್ತಾನೆ. ಹೇಗೆ ಅಂತ ಕೇಳಿದರೆ ದ್ರವವಾಗಿರತಕ್ಕಂತಹ ನೀರು, ಆ ನೀರು ಕೆರೆ ಮೊದಲಾದಂತಹ ವ್ಯವಸ್ಥೆಗಳಲ್ಲಿ ಕೆರೆಯ ಆಕಾರವನ್ನು, ಸಮುದ್ರದ ವ್ಯವಸ್ಥೆಯಲ್ಲಿ ಹೋದಾಗ ಸಮುದ್ರದ ಆಕಾರವನ್ನು, ಸರೋವರದಲ್ಲಿದ್ದಾಗ ಸರೋವರದ ವ್ಯವಸ್ಥೆಯಲ್ಲಿ, ಪಾತ್ರೆ ಇತ್ಯಾದಿಗಳಲ್ಲಿದ್ದಾಗ ಹೀಗೆ ಆಯಾಯ ವ್ಯವಸ್ಥೆಗೆ ಸರಿಯಾಗಿ ಅಲ್ಲಿ ದ್ರವೀಭೂತವಾಗಿರತಕ್ಕಂತಹ ವಸ್ತುಗಳ ಇರುವಂತಹದ್ದು. ಇಲ್ಲಿಯೂ ಕೂಡ ಭಗವಂತ ಏನಾಗಿರ್ತಾನೆ ಅಂತ ಕೇಳಿದ್ರೆ ತತ್ತತ್ ಜೀವರಲ್ಲಿ, ತತ್ತದ್ ದೇಹದಲ್ಲಿ, ತತ್ತನ್ ರೂಪದಿಂದಾಗಿ ಭಗವಂತನಿರ್ತಾನೆ. ಆಕಾರ ರೂಪ ತಾನಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಕರ್ಣನಿಯಾಮಕ. ಭಗವಂತ ಎಲ್ಲ ಕರಣಗಳನ್ನು, ನಮ್ಮಲ್ಲಿರತಕ್ಕಂತಹ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅದಕ್ಕೆ ಭಗವಂತನಿಗೆ ಹೆಸರೇನು ಅಂತ ಕೇಳಿದ್ರೆ ಋಷಿಕಾಣ ಈಶಃ ಋಷಿಕೇಶ ಅಂತ ಭಗವಂತನಿಗೆ ಋಷಿಕೇಶ ಅಂತ ಹೆಸರಿದೆ. ಆ ಋಷಿಕೇಶ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಋಷಿಕ ಶಬ್ದಕ್ಕೆ ಈ ಇಂದ್ರಿಯಗಳು ಅಂತ ಅರ್ಥ. ಋಷಿಕಾಣ್ ನಿಯಮತಿ, ಅವನದನ್ನ ನಿಯಮನೆ ಮಾಡ್ತಾನೆ. ಅದನ್ನ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವುಗಳಲ್ಲಿ ಹಿಡಿತವನ್ನು ಇಟ್ಕೊಳ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಋಷಿಕೇಶ, ಋಷಿಕ ಅಂತ ಹೆಸರು. ಅದರಲ್ಲಿ ಇಂದ್ರಿಯಗಳಲ್ಲಿ ತಾನು ನಿಯಾಮಕನಾಗಿದ್ದುಕೊಂಡು, ಮತ್ತೆ ಅಷ್ಟು ಮಾತ್ರವಲ್ಲದೆ ವಿಶೇಷವಾಗಿ ತಾನು ಆ ತುರಿಯ ನಾಮಕನಾಗಿರತಕ್ಕಂತಹ ಭಗವಂತ ತಾನಿರ್ತಾನೆ. ಅಲ್ಲೇ ತುರಿಯ ನಾಮಕನಾಗಿರ್ತಾನೆ. ಅಷ್ಟು ಮಾತ್ರವಲ್ಲದೆ 72,000 ನಾಡಿಗಳಲ್ಲಿ, ಎಲ್ಲ ನಾಡಿಗಳಲ್ಲಿಯೂ ಕೂಡ ಭಗವಂತ ವಿಶ್ವನಾಮಕನಾಗಿ ತಾನು ನೆಲೆಸಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭ್ರೂಮಧ್ಯಮೂರ್ಧಿರ್ ದ್ವಿಷಡಂತಕೇಶು ಅಂತ ಆಚಾರ್ಯ ಮಧ್ವರು ತಂತ್ರಸಾರದಲ್ಲಿ ಇದನ್ನೇ ಹೇಳ್ತಾರೆ. ವಿಷ್ಣೋ ತುರೀಯ ರೂಪೇಣ ದ್ವಾದಶಾಂತೆ ವ್ಯವಸ್ಥಿತ ಮುಕ್ತಾನ ಪ್ರಾಪ್ಯ ರೂಪೋಸೌ
ವ್ಯವಹಾರೇನ ದೃಶ್ಯತೆ ಅಂತ ಈ ಮಾತನ್ನು ಕೂಡ ಹೇಳ್ತಾರೆ. ಭಗವಂತ ತುರಿಯ ರೂಪಕನಾಗಿ ಆ 12 ಅಂಗುಲದಲ್ಲಿ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ. ಭಗವಂತ ಅತ್ಯತಿಷ್ಠದಶಾಂಗುಲ, 10 ಅಂಗುಲ 10ಕ್ಕಿಂತ ಜಾಸ್ತಿ ಆಗಿರತಕ್ಕಂತಹ 2 ಅಂದರೆ 12 ಅಂಗುಲ ವ್ಯವಸ್ಥೆಯಲ್ಲಿ ಭಗವಂತ ತಾನಿರ್ತಾನೆ ಅಂತ ಎಂಬಂತಹ ವಿಚಾರವನ್ನ ಹೇಳ್ತಾರೆ. ಈ ರೀತಿಯಾಗಿ ಭಗವಂತ 72,000 ನಾಡಿಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ತಾನು ವಿಶೇಷವಾಗಿ ಅಲ್ಲಿ ನಿಯಾಮಕನಾಗಿ ಭಗವಂತ ಯಾಕಿರ್ತಾನೆ ಅಂತ ಕೇಳಿದ್ರೆ ನಿಯಾಮಕ ರೂಪ. ಭಗವಂತ ಆಯಾಯ ನಾಡಿಗಳಲ್ಲಿ ಭಗವಂತ ನಿಲ್ಲ ಅಂತಾದರೆ ನಮಗೆ ನಾಡಿಗಳ ಮಹತ್ವ ಗೊತ್ತಾಗುವುದು ಯಾವಾಗ ಅಂತ ಕೇಳಿದ್ರೆ ಯಾವುದಾದ್ರೂ ನಾಡಿಗಳು ತಮ್ಮ ಕಾರ್ಯವನ್ನು ಮಾಡುವುದು ನಿಲ್ಲಿಸಬೇಕು, ಅಥವಾ ಇಂದ್ರಿಯಗಳು ತಮ್ಮ ಕಾರ್ಯವನ್ನು ಮಾಡುವುದು ನಿಲ್ಲಿಸಬೇಕು. ಕಣ್ಣು ಕಾಣಿಸಬಾರ್ದು, ಕಿವಿ ಕೇಳಿಸಬಾರ್ದು, ಕೈ ಎತ್ತಲಿಕ್ಕಾಗಬಾರ್ದು, ಕಾಲು ನಡಿಲಿಕ್ಕಾಗಬಾರ್ದು. ಈ ರೀತಿಯಾಗಿ ಆದಾಗ ನಮಗೆ ಆ ಇಂದ್ರಿಯಗಳಲ್ಲಿರತಕ್ಕಂತಹ ಭಗವಂತನ ಸಾಮರ್ಥ್ಯದ ಅರಿವು ನಮಗಾಗ್ತದೆ. ಒಂದು ವೇಳೆ ಕಿವಿ ಪೂರ್ಣವಾಗಿ ಸರಿಯಾಗಿ ಕೇಳ್ತಾ ಉಂಟು ಅಂತಾದರೆ ಆವಾಗ ಗೊತ್ತಾಗೋದಿಲ್ಲ, ಕೈ ಎತ್ತಲಿಕ್ಕಾಗ್ತಾ ಉಂಟು ಅಂತಾದರೂ ಆವಾಗಲೂ ಕೂಡ ಗೊತ್ತಾಗೋದಿಲ್ಲ. ಕಣ್ಣು ಕಾಣಿಸಬಾರ್ದು, ಕಿವಿ ಕೇಳಿಸಬಾರ್ದು, ಕಾಲು ನಡಿಲಿಕ್ಕಾಗಬಾರ್ದು, ಕೈ ಎತ್ತಲಿಕ್ಕಾಗಬಾರ್ದು. ಯಾವ ಇಂದ್ರಿಯಗಳು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಲಸವನ್ನು ಮಾಡಬಾರ್ದು. ಯಾವ ವೈದ್ಯರಿಗೂ ಕೂಡ ಇದು ಗೊತ್ತಾಗಬಾರ್ದು. ಈ ರೀತಿಯಾದಾಗ ನಮಗೆ ಆಯಾಯ ಇಂದ್ರಿಯಗಳು ಅದರ ಪ್ರಮುಖ ಎಷ್ಟು ಅದು ನಮ್ಮ ದೇಹದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು ಎಂಬುದಾಗಿ ಅರಿವಾಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆಯಾಯ ಇಂದ್ರಿಯಗಳಲ್ಲಿ ಭಗವಂತ ಇದ್ದುಕೊಂಡು ತಾನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕೆಲಸವನ್ನ ಕಾರ್ಯವನ್ನ ಮಾಡ್ತಾನೆ, ಮಾಡಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮೊದಲು ಒಂದು ವಿಚಾರವನ್ನು ಹೇಳಿದ್ರು. ಸ್ವರೂಪ ದೇಹ, ಲಿಂಗ ದೇಹ, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಈ ರೀತಿಯಾಗಿರತಕ್ಕಂತಹ ಒಂದಷ್ಟು ಶರೀರಗಳ ವಿಚಾರವನ್ನ ಪುರಾಣ ನಮಗೆ ಹೇಳಿದ್ರು. ಅದರಲ್ಲಿ ಭಗವಂತ ಸ್ವರೂಪ ದೇಹದಲ್ಲಿ ಏನು ಮಾಡ್ತಾನೆ, ಏನು ಮಾಡಿಸ್ತಾನೆ ಎಂಬುದನ್ನು ಇಲ್ಲಿ ಹೇಳ್ತಾರೆ. ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳಹೊರಗೆ ನಿರ್ಲೇಪನಾಗಿ ಜೀವಕೃತ ಕರ್ಮಗಳನ್ನು ಆಚರಿಸಿ ಶ್ರೀಪಯೋಜಭವ ಇವರಿಂದ ಪ್ರದೀಪವರ್ಣ ಸ್ವಮೂರ್ತಿ ಮಧ್ಯಗತ ಒಳೆವ ವಿಶ್ವಾದಿ ರೂಪದಿ ಸೇವೆ ಕೈಗೊಳ್ಳುತ್ತಾ ಭಗವಂತ ಹೃತ್ಕಮಲ ಮಧ್ಯ ನಿವಾಸಿ ಅಂತ ಹೇಳಿಕೊಂಡು ನಾವು ಅವನನ್ನು ನಿತ್ಯದಲ್ಲೂ ಕೂಡ ಉಪಾಸನೆ ಮಾಡ್ತೇವೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಚತುರ್ಮೂರ್ತ್ಯಾದಿ ಅನಂತ ಅವತಾರಾತ್ಮಕ ಅಂತ ಇದನ್ನು ನಾವು ನಿತ್ಯದಲ್ಲಿಯೂ ಕೂಡ ಈ ಮಾತನ್ನು ಹೇಳ್ತೇವೆ. ಹೃತ್ಕಮಲ ಮಧ್ಯ ನಿವಾಸಿಯಾಗಿರತಕ್ಕಂಥವನು ಯಾರು ಅಂತ ಪ್ರಶ್ನೆ. ಅದಕ್ಕೆ ಹೃತ್ಕಮಲ ಮಧ್ಯ ನಿವಾಸಿಯಾಗಿರತಕ್ಕಂಥವನು ಅದು ಯಾರ್ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರನೋ ಅಥವಾ ಇತರ ದೇವತೆಗಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಹೃತ್ಕಮಲತ್ವ, ಹೃತ್ಕಮಲ ಮಧ್ಯ ಸ್ಥಿತತ್ವ ಎಂಬಂತಹ ಧರ್ಮ ಇದು ನೇರವಾಗಿ ಭಗವಂತನಿಗೆ ಕೂಡಿಸುವಂತಹದ್ದು. ಈ ಹೃದಯದ ಕಮಲದ ಮಧ್ಯದಲ್ಲಿ ಇರಲಿಕ್ಕೆ ಸಾಮರ್ಥ್ಯ ಇರುವಂತಹದ್ದು ಅದು ನಾರಾಯಣನಿಗೆ ಮಾತ್ರ. ಅಂತಹ ಭಗವಂತ ವ್ಯಾಪಕನು ತಾನಾಗಿ ಏನಾಗಿದ್ದಾನೆ ಅಂತ ಕೇಳಿದರೆ ಸ್ವರೂಪ ದೇಹದಲ್ಲಿ ಒಳ ಹೊರಗೆ ಪೂರ್ಣವಾಗಿ ತಾನು ವ್ಯಾಪಿಸಿಕೊಂಡು ಸರ್ವತ್ರ ವ್ಯಾಪ್ತ ಮಾಡಿಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಜೀವ ಸ್ವರೂಪದ ಒಳ ಹೊರಗೆ ನಿರ್ಲೇಪನಾಗಿ ಅವನು ಸರಿ ಎಲ್ಲ ಕಡೆ ಇದ್ದಾನಲ್ವ, ಎಲ್ಲ ಕಡೆ ಇರುವವನಿಗೆ ಲೇಪ ಉಂಟಾ ಅಂತ ಕೇಳಿದ್ರೆ ಯಾವ ಲೇಪವೂ ಇಲ್ಲ. ನಿರ್ಲೇಪ, ಭಗವಂತನಿಗೆ ಹೆಸರೇ ನಿರ್ಲೇಪ ಅಂತ. ನಿರ್ಲೇಪ ಮಜರಾಮರಂ, ಭಗವಂತನಿಗೆ ಅಲೇಪ, ಯಾವ ಲೇಪಗಳೂ ಇಲ್ಲ. ಅವನಿಗೆ ಕರ್ಮದ ಲೇಪ, ಯಾವುದಾದ್ರೂ ಜೀವ ಮಾಡುವಂತಹ ಕರ್ಮದ ಲೇಪ ಇದೆಯಾ ಅಂತ ಕೇಳಿದ್ರೆ ಯಾವ ಕಾಲಕ್ಕೂ ಕೂಡ ಜೀವ ಮಾಡುವಂತಹ ಕರ್ಮದ ಲೇಪ ಇಲ್ಲ. ಹೇಗೆ ಅಂತ ಕೇಳಿದ್ರೆ ಜೀವ
ಅವನಿಗೆ ದೇಹದಿಂದ ಆಗುವಂತಹ ಏನೆಲ್ಲ ಕ್ರಿಯೆಗಳಿದೆಯೋ ಅದು ಆತ್ಮನಿಗೆ ಸಂಬಂಧಿಸಿದ್ದಲ್ಲವೇ ಅಲ್ಲ. ಅದರಲ್ಲಿ ಪುಣ್ಯ ಪಾಪಗಳು ಬೇಕಾದರೂ ಇದೆ. ಆದರೆ ಭಗವಂತನಿಗೆ ಮಾತ್ರ ಯಾವ ಕಾಲಕ್ಕೂ ಕೂಡ ಈ ಲೇಪವನ್ನು ನಾವು ಕರ್ಮದಿಂದಾಗಿ ಉಂಟಾಗುವಂತಹ ಒಂದು ಏನೋ ಒಂದು ವ್ಯವಸ್ಥೆ, ಆ ಕರ್ಮದಿಂದ ಏನಾಗ್ತದೆ, ಕರ್ಮವನ್ನು ಆಚರಣೆ ಮಾಡಿದ್ರಿಂದಾಗಿ ಅದರಿಂದಾಗಿ ಅವನಿಗೆ ಕೆಲವು ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಪುಣ್ಯ ಹುಟ್ಟಿಕೊಂಡಿತು, ಕೆಟ್ಟದ್ದಾಗಿರತಕ್ಕಂತಹ ಕರ್ಮವನ್ನು ಮಾಡಿದಾಗ ಅದರಿಂದ ಪಾಪ ಬಂತು. ಈ ಕರ್ಮದ ಅಂಶಗಳಿಗೆ ಅದು ಭಗವಂತನಿಗಿಲ್ಲ. ಭಗವಂತ ಶುದ್ಧ ಜೀವಕೃತ ಕರ್ಮ ನಿರ್ಲೇಪನಾಗಿ ತಾನು ಶುದ್ಧನಾಗಿರ್ತಾನೆ. ನಿರ್ಲೇಪನಾಗಿ ಜೀವಕೃತ ಕರ್ಮಗಳನ್ನು ಆಚರಿಸಿ ಜೀವನ ವ್ಯವಸ್ಥೆಯಿಂದ ಕರ್ಮಗಳನ್ನು ಮಾಡಿಸ್ತಾನೆ ಭಗವಂತ. ಏನು ಅಂತ ಕೇಳಿದ್ರೆ ಜೀವ ಕರ್ಮವನ್ನು ಮಾಡುವಂತೆ ಮಾಡ್ತಾನೆ. ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮಗಳು, ಶುಭ ಕರ್ಮಗಳು ಇರ್ತವೆ, ಪಾಪ ಕರ್ಮಗಳು ಇರ್ತವೆ. ಹೀಗೆ ಆ ಕರ್ಮಗಳನ್ನು ಭಗವಂತ ಏನು ಮಾಡ್ತಾನೆ, ಜೀವನ ಕೈಯಿಂದ ಮಾಡಿಸ್ತಾನೆ. ಜೀವಕೃತ ಕರ್ಮಗಳನ್ನು ಆಚರಿಸಿ ಅದರಿಂದ ಏನು ಮಾಡ್ತಾನೆ, ತಾನು ಶ್ರೀ ಪಯೋಜ ಭವ ಇವರಿಂದ ಭಗವಂತ ಪಯೋಜ ಪಯಸಿ ಜಾಯತಃ, ಯಾರು ಪಯಸಿ ಹಾಲಿನ ಸಮುದ್ರದಿಂದ ಹುಟ್ಟಿರತಕ್ಕಂಥವಳು, ಕ್ಷೀರ ಸಮುದ್ರದಿಂದ ಉದ್ಭವಿಸಿರತಕ್ಕಂಥವಳು ಲಕ್ಷ್ಮಿ. ಅಂತಹ ಪಯೋಜ ಪಯಸಿ ಜಾತಃ ಭಗವಂತ ಲಕ್ಷ್ಮೀದೇವಿ, ಅದಾದ್ಮೇಲೆ ಭವ ರುದ್ರ, ಅದೇ ರೀತಿಯಾಗಿ ಬ್ರಹ್ಮ. ಇವರಿಂದ ಪ್ರದೀಪವರ್ಣ, ಭಗವಂತನ ವರ್ಣ ಯಾವುದು ಅಂತ ಕೇಳಿದ್ರೆ ಯುಕ್ತಾ ಪ್ರದೀಪವರ್ಣಶ್ಚ ಸರ್ವಾಭರಣಭೂಷಿತಾ ಅಂತ ಅವನನ್ನು ಕೊಂಡಾಡುವಂತಹದ್ದು. ಪ್ರದೀಪವರ್ಣ, ಭಗವಂತನ ವರ್ಣ ಅದು ಒಳ್ಳೆಯ ಪ್ರದೀಪವಾಗಿರತಕ್ಕಂತಹ ಅಂತಹ ಒಳ್ಳೆಯ ಬಣ್ಣ ಅಂತಹ ಭಗವಂತನಿಂದಾಗಿ ಶೋಭಿಸ್ತಾ ಇದ್ದಾನೆ. ಎಲ್ಲ ಬ್ರಹ್ಮಾದಿಗಳಿಂದ ಈರ ಪ್ರೇರಣೆ ಭಗವಂತ ಭವ ಈರರಿಂದ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಈರ ಶಬ್ದಕ್ಕೆ ಅಸ್ಮಾನ್ ಈರಯತಿ, ಅಸ್ಮಾನ್ ಪ್ರೇರಯತಿ, ನಮ್ಮನ್ನ ಏನು ಮಾಡುವಂತಹದ್ದು, ಪ್ರೇರೇಪಿಸುವಂತಹದ್ದು. ಸತ್ಕರ್ಮಗಳ ಕಡೆಗೆ ದುಷ್ಕರ್ಮಗಳ ಕಡೆಗೆ ಪ್ರೇರೇಪಣೆ ಮಾಡುವಂತಹ ಶಕ್ತಿ, ಒಳಗಿನ ಪ್ರಾಣಶಕ್ತಿ. ಆ ಪ್ರಾಣ, ಅದೇ ರೀತಿಯಾಗಿ ರುದ್ರ, ಅದೇ ರೀತಿಯಾಗಿ ಬ್ರಹ್ಮ, ಅದೇ ರೀತಿಯಾಗಿ ಲಕ್ಷ್ಮಿ, ಇವರಿಂದ ಸೇವೆಯನ್ನ ಕೈಗೊಳ್ತಾ ಭಗವಂತ ವಿಶ್ವಾದಿ ರೂಪದಿಂದಾಗಿ ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ನೀವು 8 ರೂಪವನ್ನು ಬೇಕಾದರೂ ಇಟ್ಟುಕೊಳ್ಳಿ, ಅಥವಾ ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ ಅಂತ ಹೇಳಿಕೊಂಡು 4 ರೂಪವನ್ನು ಬೇಕಾದರೂ ಇಟ್ಟುಕೊಳ್ಳಿ. ಹೀಗೆ ಆ ಭಗವಂತ ತಾನು ವಿಶ್ವಾದಿ ರೂಪಗಳಿಂದಾಗಿ ತಾನು ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಇದರ ವಿಚಾರವನ್ನು ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ ಈ ವಿಚಾರ ಬಂದಿದೆ ಎಂಬುದನ್ನು ಹೇಳ್ತಾರೆ. ಅಂತಸ್ಥ ಪುರುಷೋ ನಾಮ ಜ್ಞಾನದ ಸರ್ವದೇಹಿನಾಂ ಮಯಸ್ಥ ಈಶ್ವರೋ ನಾಮ ಜ್ಞಾನಾದಿ ಫಲದೋಹರಿ ಪುರುಷಾಖ್ಯೋರ್ಗತಸ್ತು ವಿಷ್ಣುರ್ಜೀವಾಬೋಧಕ. ಭಗವಂತ ಅಂತಸ್ಥ, ಭಗವಂತ ಅಂತಸ್ಥನಾಗಿರ್ತಾನೆ, ಪುರುಷನಾಮಕನಾಗಿರ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಎಲ್ಲ ದೇಹಿಗಳಲ್ಲಿ ಯಾವುದೆಲ್ಲ ದೇಹ ಉಳ್ಳಂತಹ ಪ್ರಾಣಿಗಳಿದೆಯೋ ಎಲ್ಲ ದೇಹಿಗಳೇ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ, ಇದರಲ್ಲಿ ಎಲ್ಲವೂ ಕೂಡ ದೇಹಕ್ಕೆ ಬರುವಂತಹದ್ದು. ಕೌಮಾರ, ಯೌವನ, ಜರೆ ಎಲ್ಲವೂ ಕೂಡ ಬರ್ತದೆ. ಅಂತಹ ಆ ಹೃದ್ಗತನಾಗಿ ಹೃದಯದಲ್ಲಿ ಭಗವಂತ ಇದ್ದುಕೊಂಡು ಏನು ಮಾಡ್ತಾನೆ, ಪುರುಷಾಖ್ಯೋ ಹೃದ್ಗತಸ್ತು, ಪುರುಷನಾಮಕನಾಗಿರ್ತಕ್ಕಂತಹ ಭಗವಂತ ಹೃದಯದಲ್ಲಿದ್ದುಕೊಂಡು ಎಲ್ಲರನ್ನು, ವಿಷ್ಣುರು ಜೀವ ವಿಬೋಧಕ,
ಎಲ್ಲರನ್ನೂ ಕೂಡ ತಾನು ಪ್ರೇರೇಪಣೆ ಮಾಡ್ತಾನೆ. ಪ್ರೇರೇಪಣೆ ಮಾಡಿ ಏತ ಜೀವಾಶ್ವರಾಭೇದಂ ಪಶ್ಯೇತ್ ಮತ್ತೆ ಅನರ್ಥಭಾಗಿನಃ ಅಂತ ಹೇಳ್ತಾರೆ. ಜೀವನಿಗೂ ಬ್ರಹ್ಮನಿಗೂ ಐಕ್ಯವನ್ನು ಕಲ್ಪನೆ ಮಾಡಿದ್ರೆ ತೇ ಅನರ್ಥಭಾಗಿನಃ ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾರೆ. ಅನರ್ಥವನ್ನು ಒಂದು ವೇಳೆ ಜೀವಬ್ರಹ್ಮರ ಐಕ್ಯವನ್ನು ಕಲ್ಪನೆ ಮಾಡಿದ್ರೆ ಜೀವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಜೀವನಿಗಿಂತ ಪ್ರತ್ಯೇಕವಾಗಿರತಕ್ಕಂತಹ ಬ್ರಹ್ಮ ಇಲ್ಲ ಅಂತ ಎಂಬುದೇಳೆ ಒಂದು ವೇಳೆ ಕಲ್ಪನೆ ಮಾಡಿದ್ರೆ ತೇ ಅನರ್ಥಭಾಗಿನಃ ಅವನಿಗೆ ಏನಾಗಿದೆ ಅಂತ ಕೇಳಿದ್ರೆ ತೇ ಅನರ್ಥಂ ಯಾಂತಿ ಅವನಿಗೆ ಕೆಡುಕಾಗ್ತದೆ, ಕೆಟ್ಟದ್ದಾಗ್ತದೆ ಅಂತ ಎಂಬಂತಹ ಒಂದು ಸಂದೇಶವನ್ನು ಕೂಡ ಇಲ್ಲಿ ಹೇಳ್ತಾರೆ. ಹೀಗೆ ಆ ಭಗವಂತ ಎಲ್ಲ ದೇಹಗಳಲ್ಲಿ ತಾನು ನಿಯಾಮಕನಾಗಿ ಕರ್ಣನಿಯಾಮಕನಾಗಿ ತಾನಿರ್ತಾನೆ. ಅಲ್ಲಿದ್ದುಕೊಂಡು ಎಲ್ಲ ಜೀವರನ್ನು ಕೂಡ ಧಾರಣೆ ಮಾಡ್ತಾನೆ, ಅವರನ್ನು ಪೋಷಣೆ ಮಾಡ್ತಾನೆ ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಆ ಭಗವಂತನ ಕರ್ಣನಿಯಾಮಕತ್ವವನ್ನು ಹೇಳ್ತಾರೆ. ಯಾವ ಯಾವ ರೀತಿಯಾಗಿ ಕರ್ಣನಿಯಾಮಕನಾಗಿ ನಮ್ಮ ಇಂದ್ರಿಯಗಳು ಅವುಗಳು ಯಾರ ಅಂಕೆಗೂ ಒಳಪಟ್ಟಿಲ್ಲ ಅಂತಾದರೆ ಕರ್ಣಗಳಿಗೆ ಅವುಗಳಲ್ಲಿ ಏನಾಗಿಬಿಡ್ತವೆ ಅಂತ ಕೇಳಿದ್ರೆ ಸ್ವಸಾಮರ್ಥ್ಯದಿಂದಾಗಿ ತಾವೇ ಯಥೇಚ್ಛವಾಗಿದ್ದು ಬಿಡ್ತವೆ. ಅದಕ್ಕೋಸ್ಕರ ಆಯಾಯ ಕರ್ಣಗಳು ತಮ್ಮ ತಮ್ಮ ಕಾರ್ಯವನ್ನು ಮಾಡಬೇಕು. ಕಣ್ಣು ನೋಡಬೇಕು, ಕಿವಿ ಕೇಳಬೇಕು, ಸ್ಪರ್ಶನೇಂದ್ರಿಯ ಚರ್ಮ ಮುಟ್ಟಬೇಕು, ಕಾಲು ನಡಿಲಿಕ್ಕಾಗಬೇಕು, ಕೈ ಅದು ದೇವತಾ ಪೂಜೆಗೆ ವಿನಿಯೋಗ ಆಗಬೇಕು. ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡಬೇಕು ಅಂತಾದರೆ ತತ್ವಾಭಿಮಾನಿ ದೇವತೆಗಳು, ಅದರ ಜೊತೆಗೆ ಪ್ರಾಣ, ಅದರ ಜೊತೆಗೆ ಭಗವಂತ, ಈ ಮೂರು ವ್ಯವಸ್ಥೆಗಳಿದ್ದರೆ ಮಾತ್ರ ಅದು ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಗರುಡಶೇಷ ಭವಾದಿ ನಾಮ ಧರಿಸಿ ಪವನ ಸ್ವರೂಪ ದೇಹದಿ ಕರ್ಣನಿಯಾಮಕನು ತಾನಾಗಿಪ್ಪ ಹರಿಯಂತೆ. ಭಗವಂತ ಗರುಡ, ಶೇಷ ಎಲ್ಲ ಹೆಸರುಗಳು ಕೂಡ ಅವನದ್ದೇ. ಯಾಕೆ ಅಂತ ಕೇಳಿದ್ರೆ ಸರ್ವ ತತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಈ ರೀತಿಯಾಗಿರ್ತಕ್ಕಂತಹ ಶಬ್ದಗಳನ್ನು ಸಮನ್ವಯ ಮಾಡ್ತಾರೆ. ಆ ಭಗವಂತನಿಗೆ ಎಲ್ಲ ಪ್ರಸಿದ್ಧವಾಗಿರತಕ್ಕಂತಹ ಎಲ್ಲ ಶಬ್ದಗಳು ಕೂಡ ಅದು ಭಗವಂತನನ್ನೇ ಹೇಳುವಂತಹದ್ದು ಎಂಬಂತಹ ವಿಚಾರವನ್ನು ಮೊದಷ್ಟು ಹೇಳ್ತಾರೆ. ಅದೇ ರೀತಿಯಾಗಿ ಈ ಗರುಡ, ಶೇಷ, ರುದ್ರ ಇತ್ಯಾದಿ ನಾಮಗಳನ್ನು ತಾನು ಧಾರಣೆ ಮಾಡಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ವಾಯುದೇವರು ಸ್ವರೂಪ ದೇಹದಲ್ಲಿ ಭಗವಂತೆ ಇರುವಂತೆ ಆ ಇಂದ್ರಿಯಗಳ ನಿಯಾಮಕನಾಗಿ ಭಗವಂತನಿರ್ತಾನೆ. ಇದ್ದುಕೊಂಡು ಬ್ರಹ್ಮ, ಸರಸ್ವತಿ, ಭಾರತಿ ವಾಯುದೇವರಿಂದ ಜೊತೆಗೆ ಕೂಡಿಕೊಂಡು ಲಿಂಗದೇಹದಲ್ಲಿ ಅವರಿರ್ತಾರೆ. ಹೀಗೆ ಈ ಲಿಂಗದೇಹ, ಸ್ವರೂಪ ದೇಹ ಎಲ್ಲ ದೇಹಗಳಲ್ಲಿಯೂ ಕೂಡ ಭಗವಂತ ತಾನಿರ್ತಾನೆ. ಇದ್ದುಕೊಂಡು ಭಗವಂತ ಆಯಾಯ ಇಂದ್ರಿಯಗಳನ್ನು ಆಯಾಯ ಇಂದ್ರಿಯಗಳು ತಮ್ಮ ಕಾರ್ಯವನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನು ಕೂಡ ಕೊಡ್ತಾರೆ. ಏನು ಅಂತ ಕೇಳಿದ್ರೆ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾಶ್ರುತಃ ತದ್ಭಾರ್ಯ ಭಾರತೀ ನಾಮ ವೇದರೂಪ ಸರಸ್ವತಿ. ಪ್ರಾಣ ಶಬ್ದಕ್ಕೆ ಸರ್ವಸ್ಯ ಭರಣಾತ್ ಎಲ್ಲರನ್ನೂ ಕೂಡ ಭರಣೆ ಮಾಡ್ತಾನೆ. ಬ್ರಂಜ ಭರಣೆ ಭಾರತಿ ಪ್ರಾಣ ಭಗವಂತ ಪ್ರಾಣಿತಿ. ಭಗವಂತ ಏನು ಮಾಡ್ತಾನೆ? ಅಸ್ಮಾನ್ ಪ್ರಾಣತಿ, ನಮಗೆ ಚಲಿಸುವಂತೆ ಕೊಡ್ತಾನೆ, ನಮಗೆ ಚೇಷ್ಟೆಯನ್ನು ಕೊಡ್ತಾನೆ. ನಾವು ಚೇಷ್ಟೆ ಮಾಡಬೇಕು ಅಂತಾದರೆ ಚೇಷ್ಟಾಪ್ರದನಾಗಿರತಕ್ಕಂತಹ ಪ್ರಾಣಶಕ್ತಿ, ಅದರ ಜೊತೆಗೆ ಭಗವಂತ ಒಬ್ಬ ಇಲ್ಲ ಅಂತಾದರೆ ಯಾವ ರೀತಿಯಾಗಿರತಕ್ಕಂತಹ ಕಾರ್ಯಗಳು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಂಬಂತಹ ವಿಚಾರವನ್ನು ದಾಸರು ನಮಗೆ ಈ ವಿಚಾರವನ್ನು ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ ವಿಚಾರವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.